1000 ಕೋಟಿ ರೈತರ ಸಾಲ ಮನ್ನಾಗೆ ಹಣವನ್ನು ನಾನೇನು 14 ತಿಂಗಳಲ್ಲಿ ಕ್ರೋಢೀಕರಿಸಿ ಈ ರಾಜ್ಯದ ರೈತರಿಗೆ ಕೊಟ್ಟೆ. ಅದರಲ್ಲಿ ಮಂಡ್ಯ ಜಿಲ್ಲೆಗೆ 750 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ಟಿದ್ದೇನಿದೆ. ಮಂಡ್ಯ ಜಿಲ್ಲೆ ಏನು ಕಿಸ್ತಿದೆಯಪ್ಪ, ಏನು ಕೊಟ್ಟಿದೆಯಪ್ಪ, ತರದಿದೆಯಪ್ಪ ಅಂದ್ರಲ್ಲ ಮಹಾನುಭಾವ ನಮ್ಮ ಕನಕಪುರದ ಲೀಡ್ರು. ಕಳೆದ ಚುನಾವಣೆಯಲ್ಲಿ ಹೇಳಿದ್ರು ಮಂಡ್ಯಕ್ಕೆ ಬಂದು, ಅಯ್ಯೋ ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಆಗ್ಬಿಟ್ಟ, ದೇವೇಗೌಡರು ಆದರು, ಎಸ್.ಎಂ. ಕೃಷ್ಣ ಆದರು, ನನಗೂ ಒಂದು ಬಾರಿ ಮುಖ್ಯಮಂತ್ರಿ ಮಾಡಕ್ಕೆ ಪೇಪರ್ ಪೆನ್ನು ಕೊಡಿ ಅಂದರು. ತಾವು ಕೊಟ್ರಿ ನಂಬಿಕೆಯಿಂದ. ಆ ಪೇಪರ್ ಪೆನ್ ಯಾವುದಕ್ಕೆ ಉಪಯೋಗ ಮಾಡಿದ್ರು? ಮೇಕೆದಾಟಿಗೆ ಕಟ್ಟೋದಕ್ಕೆ, ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ಚುನಾವಣೆ ಆಯಿತು, ಮತ ಕೊಟ್ಟರೆ ಗೆದ್ದರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೂ ಆದರು. ಕೊನೆಗೇನು ಮಾಡಿದ್ರು? ಇವರೇ ನೀರಾವರಿ ಸಚಿವರು. ಕೊನೆಗೆ ನಮ್ಮ ನೀರು ನಮ್ಮ ಹಕ್ಕು ಘೋಷಣೆ ಮಾಡ್ಕೊಂಡು ಬಂದ್ರಲ್ಲ ಪಾದಯಾತ್ರೆಯಲ್ಲಿ, ನಮ್ಮ ನೀರು ನಮ್ಮ ಹಕ್ಕು ಹೋಗೇ ಬಿಡ್ತು. ನಮ್ಮ ನೀರು ತಮಿಳುನಾಡು ಹಕ್ಕು ಅಂತ ಹೇಳಿ ನಿರಂತರವಾಗಿ ನೀರನ್ನ ಬಿಟ್ಟರು ಮಹಾನುಭಾವರು. ನಮ್ಮ ಜನಕ್ಕೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ನನ್ನ ಹಳೆಯ ಸ್ನೇಹಿತ, ಪಾಪ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಬಗ್ಗೆ ಹೊಗಳಿ, ತುಂಬ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಅವತ್ತು ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು ಮಂತ್ರಿ ಆಗೋರು. ಇಲ್ಲಿ ನಿಂತಿದ್ದಾರೆ ನಿಮ್ಮ ಮನೆ ಮಗ, ಇಲ್ಲಣ್ಣ ಇವತ್ತು ನಾವು ಪಕ್ಷ ಕಟ್ಟಬೇಕು, ಇವತ್ತು ವಿಜಯಕ್ಕ ಮಂತ್ರಿ ಆದರೆ ನಾವು ಪಕ್ಷ ಕಟ್ಟಕ್ಕಾಗಲ್ಲ, ಅವ್ರನ್ನೇ ಮಾಡಿ ಅಂತೇಳಿ ಮಾಡಿಸಿದ್ದು ಈ ಪುಟ್ಟರಾಜು. ಇವೆಲ್ಲ ಒಂದು ಇತಿಹಾಸವೇ ಇರಲಿ. ಈಗ ಬೆಳೆದು ಬಿಟ್ಟಿದ್ದಾರೆ, ದೊಡ್ಡವರಾಗಿದ್ದಾರೆ. ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅವರು ಕೊಟ್ಟಂತ ರೈತರಿಗೆ ಸಲಹೆ ಏನು ಯೋಚನೆ ಮಾಡಿ. ಈ ಬಾರಿ ನಮ್ಮ ರೈತರು ಮಂಡ್ಯ ಜಿಲ್ಲೆನಲ್ಲಿ ಭತ್ತವನ್ನ ನಾಟಿ ಮಾಡಬೇಡಿ ಅಂತ ಹೇಳಿ ಆದೇಶ ಮಾಡಿದಂತ ಯಾರಾದರೂ ಒಬ್ಬ ಕೃಷಿ ಸಚಿವ ಈ ರಾಜ್ಯದಲ್ಲಿ 77 ವರ್ಷದಲ್ಲಿ ಬಂದಿದ್ರೆ ಅದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು. ಯಥೇಚ್ಛವಾಗಿ ತಮಿಳುನಾಡಿಗೆ ನೀರು ಬಿಟ್ಕೊಂಡ್ರು. ಏನ್ ದೇವೇಗೌಡರ ಕಾಲದಲ್ಲಿ ಬಿಡ್ಲಿಲ್ವಾ, ಅವ್ರ ಕಾಲದಲ್ಲಿ ಬಿಡ್ಲಿಲ್ವಾ ಅಂತಾರೆ. ನಮ್ಮ ಕಾಲದಲ್ಲಿ 2 ಬೆಳೆ ತೆಗಿಲಿಕ್ಕೆ ನೀರು ಕೊಟ್ಟಿದ್ದೇವೆ. ಆ ಭಗವಂತ ಪ್ರಕೃತಿ ನಮಗೆ ಬೆಂಬಲ ಕೊಟ್ಟಿದ್ದಾನೆ. ಇದನ್ನ ಸ್ಪಷ್ಟವಾಗಿ ಯಾಕೆ ಹೇಳ್ತಾನೆ, ಇವತ್ತು ಇಂಥ ಪರಿಸ್ಥಿತಿನಲ್ಲಿ ನೋಡಿದೆ ನಾನು ಹಲವಾರು ಕಡೆ. ಆ ಮದ್ದೂರಿನ ಭಾಗದಲ್ಲಿ ಬಂದರೆ ಮಳವಳ್ಳಿ ಕಡೆಯಿಂದ KM ದೊಡ್ಡಿ ಮೇಲೆ, ಇಲ್ಲಿ ಪಾಂಡವಪುರದಲ್ಲಿ ಮೊನ್ನೆ ನಾನು ಕೇರ್ಪೇಟೆಗೆ ಹೋಗಬೇಕಾದ್ರೆ ಹಲವಾರು ಭಾಗದಲ್ಲಿ ಕಬ್ಬಿನ ಬೆಳೆ ಒಣಗಿ ಇವತ್ತು ಬೆಂಕಿ ಇಡ್ತಕ್ಕಂಥ ಪರಿಸ್ಥಿತಿಗೆ ಮಂಡ್ಯ ಜಿಲ್ಲೆಯ ಜನತೆ ಬಂದಿದ್ರೆ ಈ ದರಿದ್ರ ಕಾಂಗ್ರೆಸ್ನವರಿಂದ ಕುಡಿಯೋ ನೀರಿಲ್ಲ. ಈಗ ಅದೇನೋ ಹೇಳಿದ್ರಲ್ಲ, ಪುಟ್ಟರಾಜಣ್ಣಗೆ ಜ್ಞಾಪಕ ಮಾಡಿದ್ರು. ಪಾಪ ಕಾಂಗ್ರೆಸ್ ಅಭ್ಯರ್ಥಿ ನಿಂತಿದ್ದಾರೆ ಇಲ್ಲಿ. ಇವತ್ತು VC ನಾಲೆಗೆ ಯಾವೊಂದು 2ನೇ ಹಂತದ ಕಾಲುವೆ ಆಧುನೀಕರಣಕ್ಕೆ 4 ಸ್ಟೇಜ್ನಲ್ಲಿ 522.37 ಲಕ್ಷ ಕೋಟಿ 522.37 ಲಕ್ಷ ಕೋಟಿ ಹಣವನ್ನ 7/3/2019 ದಿನಾಂಕವನ್ನು ಹೇಳ್ತೀನಿ ಕೇಳಿ. 7/3/2019 ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಪುಟ್ಟರಾಜಣ್ಣ ಸಣ್ಣ ನೀರಾವರಿ ಸಚಿವರಾಗಿ ಈ ಕಾಲುವೆ ಆಧುನೀಕರಣಕ್ಕೆ ಹಣವನ್ನ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಮೊದಲನೇ ಹಂತದಲ್ಲಿ 300 ಕೋಟಿ ರೂಪಾಯಿಗಳ ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟು ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಕೊಟ್ಟವನು ಈ ಕುಮಾರಸ್ವಾಮಿ. ಏನ್ ಕಿತ್ತಿದ್ಯಪ್ಪ ಅಂತಾರೆ, ಏನ್ ಕಿತ್ತೆ ನೀನು ಮಂಡ್ಯ ಜಿಲ್ಲೆಗೆ ಅಂತ ಹೇಳ್ತಾರೆ. ಇಂಥ ಭಾಷೆಯನ್ನು ಉಪಯೋಗ ಮಾಡ್ತಕ್ಕಂಥ ಇಂಥ ವ್ಯಕ್ತಿಗಳನ್ನ ಬೆಂಬಲ ಕೊಡ್ತೀರಾ? ಈ ಜಿಲ್ಲೆಯ ಜನ ಯಾವೊಂದು ಪುಣ್ಯಕೋಟಿ ಕಥೆ ಇದೆ, ಆ ಪುಣ್ಯಕೋಟಿಯ ಕಥೆಯನ್ನು ಕೇಳಿ ಬಂದಿರತಕ್ಕಂಥ ಅತ್ಯಂತ ಮುಗ್ಧ ಜನತೆ ಮಂಡ್ಯ ಜಿಲ್ಲೆಯ ಜನತೆ. ಪ್ರೀತಿಯನ್ನ ಕೊಟ್ರೆ ತಾಯಿ ಪ್ರೀತಿಯನ್ನ ಕೊಡ್ತೀರಿ. ಕೆಲವರ ಅಪಪ್ರಚಾರಗಳು ಇಲ್ಲ, ನಿಮ್ಮ ಮನಸ್ಸಿನ ಮೇಲೆ ನಾವೇನಾದ್ರೂ ಸ್ವಲ್ಪ ನೋವು ಕೊಟ್ರೆ ಇಲ್ಲ ಅನುಮಾನ ಪಡ್ತಕ್ಕಂಥ ರೀತಿಯಲ್ಲಿ ನಮ್ಮ ನಡವಳಿಕೆ ಇದ್ರೆ ಅವ್ರನ್ನ ಯಾವ ರೀತಿ ತುಳಿಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಈ ಜಿಲ್ಲೆಯ ಜನತೆಗೆ ಗೊತ್ತಿದೆ. ನಾನು ಭಯದಿಂದ ಇದ್ದವನು. ಇವತ್ತು ನೀವು ನನಗೆ ದೇವರ ಸಮಾನ. ನೀವು ಮಂಡ್ಯ ಜಿಲ್ಲೆಯವರು ಅಷ್ಟೇ ಅಲ್ಲ, ಈ ನಾಡಿನ ಜನತೆಯನ್ನ ನಾನು ದೇವರ ಸಮಾನ ಅಂತಕ್ಕಂಥ ಹೇಳ್ತೇನೆ. ಇವತ್ತೇನು ಚುನಾವಣೆ ನಡೀತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ. ನನ್ನ ತಾಯಂದರಿಗೆ ವಿಶೇಷವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ 2,000 ರೂಪಾಯಿಗೆ ಮರಳಾಗಬೇಡಿ. ಇದೇನೋ ಇಲ್ಲೆಲ್ಲೋ
ಇಲ್ಲಿ ತೋರಿಸ್ತಾರೆ ಅನ್ನೋದು. ಈಗ ಇನ್ನೊಂದು ಕೊಡ್ತಾವ್ರೆ. ಈಗ ಇವರಿಬ್ಬರದಾಯ್ತು ಫೋಟೋ. ಈಗ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮಾಧ್ಯಮದ ಸ್ನೇಹಿತರು ಇಲ್ಲಿ ಎಂಥದೋ ಕೊಟ್ಟವರಿಗೆ ಎಲ್ಲ ಹಳ್ಳಿಗೆ ಹೋಗಿ ಈಗ ಇನ್ನೊಂದು ರಸೀದಿ ಬೇರೆ ಅವ್ರು ಕೊಡ್ತಾವ್ರೆ ಮನೆಗೆ ಹೋಗಿ. ಕೇಂದ್ರ ಸರ್ಕಾರ ಬಂದರೆ 1 ಲಕ್ಷ ವೇತನವಂತ ಯಾರಿಗೆ? ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ. ಆಮೇಲೆ ಪ್ರತಿ ವರ್ಷ 1 ಲಕ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಸಾಲ ಮನ್ನಾ ಮಾಡ್ತಾರಂತೆ. ಇದ್ಯಾವುದು ಜಾತಿ ಗಣತಿ. ಈ ಜಾತಿ ಗಣತಿ ಹೆಸರಿನಲ್ಲಿ ಯಾವ ಸಮಾಜಕ್ಕೆ ದೋಖ ಹಾಕ್ಲಿಕ್ಕೆ ಹೊರಟಿದ್ದಾರೆ ಈ ಸಿದ್ದರಾಮಯ್ಯ. ಜಾತಿ ಗಣತಿ ಹೆಸರಿನಲ್ಲಿ ಎಚ್ಚರಿಕೆಯಿಂದ ಇರಿ. ಇವರು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇದು ಕೊಡ್ತಾರಂತೆ. ಇಲ್ಲಿ ಹೇಳ್ತೀನಿ ಕೇಳಿ, ಇವ್ರ 5 ಗ್ಯಾರಂಟಿ ಇದೆಯಲ್ಲ, ಇವತ್ತು ಅದು ಎಂಥದ್ದು ನಿನ್ನೆ ದಿನ ಪತ್ರಿಕೆಯಲ್ಲಿ ಖಾಲಿ ಚಂಪ್ ತೋರಿಸೋರಲ್ಲ, ಫೋಟೋ ಹಾಕಿ ನರೇಂದ್ರ ಮೋದಿಗೆ ಹೀಯಾಳಿಸಿ. ಇವತ್ತು ಆ ಖಾಲಿ ಚಂಪ್ ಮಾಡಿಟ್ಟಿರೋದು ನರೇಂದ್ರ ಮೋದಿ ಅಲ್ಲ. ಈ ಖಾಲಿ ಚೊಂಬನ್ನ ಇವತ್ತೇ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ರಾಜ್ಯದ ಖಜಾನೆಯನ್ನ ಲೂಟಿ ಮಾಡಿ ಖಾಲಿ ಚೊಂಬು ಇಟ್ಕೊಂಡು ಬರ್ತಾ ಇದ್ದಾರೆ. ಈಗ ನಿಮ್ಮ ಹತ್ರ ತೋರಿಸ್ತಾವ್ರೆ ಖಾಲಿ ಚೊಂಬನ್ನ. ಇವತ್ತು ಯಾವ ಪರಿಸ್ಥಿತಿಗೆ ತಂದಿದ್ದೇವೆ ಅಂತಕ್ಕಂಥದ್ದು ಇಲ್ಲಿ ಯಾಕೆ ಹೇಳ್ತೇನೆ ಅಂದರೆ, ಇಲ್ಲಿ ನಮ್ಮ ಹಳ್ಳಿಯ ತಾಯಂದಿರಿಗೆ 2,000 ಗೃಹಲಕ್ಷ್ಮಿ ಯೋಜನೆ ಹೇಳಿದ್ರು, ಯುವಕರಿಗೆ ಯುವನಿಧಿ ಅಂತ ಹೇಳಿದ್ರು. ಆಮೇಲೆ ಏನು ಹೇಳಿದ್ರು, ಹಿಂದೆ ಗ್ರಾಜುಯೇಟ್ ಆದವರಿಗೆ ಕೊಡಲ್ಲ, ಈ ವರ್ಷದಿಂದ ಪಾಸ್ ಆದರೆ ಮುಂದಿನ 6 ತಿಂಗಳು ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ನೀವು ರಿಜಿಸ್ಟರ್ ಮಾಡಿಸ್ಕೊಂಡು ನಿಮಗೆ ಕೆಲಸ ಸಿಗದೇ ಇದ್ದರೆ, ಹೆಚ್ಚುವರಿ ಓದ್ಲಿಕ್ಕೆ ಹೋಗದೇ ಇದ್ದರೆ ಆಗ ನಿಮಗೆ 2,000 2 ವರ್ಷ ಕೊಡ್ತೀವಿ ಅಂತ. 2 ವರ್ಷ ನಿಮಗೆ ಕೆಲಸ ಸಿಗದೇ ಇದ್ರೆ ಏನು ಮಾಡ್ತೀರಿ? ಯುವಕರು ಕೆಲಸನೇ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ. ಆಗ 2 ವರ್ಷ ಆದಮೇಲೆ ಏನು ಮಾಡೋದು ನೀವು ಯುವಕರು? ಇದು ಇವ್ರ ಕಾರ್ಯಕ್ರಮ. ನನ್ನ ತಾಯಂದ್ರಿಗೆ 2,000 ಏನು ಕೊಡ್ತಾ ಇದ್ದಾರೆ. ಈ 2,000ದಲ್ಲಿ ಇವ್ರು ಹೇಳೋದು, ಒಂದು ಕಡೆ ಪುಕ್ಕಟ್ಟೆ ಕರೆಂಟು 200 ಯೂನಿಟ್ ಅಂದ್ರು. ಆಮೇಲೆ ಯಾರು 6 ತಿಂಗಳಿಂದ ಆವರೇಜ್ ಯೂಸ್ ಮಾಡಿದಿರಿ ಅದಕ್ಕೆ 10% ಜಾಸ್ತಿ ಕೊಡ್ತೀವಿ ಅಂತೇಳಿ 200 ಯೂನಿಟ್ ಇಲ್ಲ. ಈಗ 200 ಯೂನಿಟ್ ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ರೈತರು ಯಾವೊಂದು ಹೊಸ ಬೋರ್ವೆಲ್ ಹಾಕ್ಸಿ ಒಂದು TC ಹಾಕ್ಸ್ಕೋಬೇಕು ಅಂದ್ರೆ, ರೇವಣ್ಣ ವಿದ್ಯುತ್ ಇಲಾಖೆ ಸಚಿವ ಇದ್ದಾಗ, ನಾನು ಮುಖ್ಯಮಂತ್ರಿ ಇದ್ದಾಗ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದಾಗ 5,000ರಿಂದ 25,000 ರೂಪಾಯಿ ಒಳಗೆ ನಿಮಗೆ TC ಹಾಕೊಡ್ತಾ ಇದ್ದು. ಇವತ್ತು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ? 2 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ. ಇದು ಗ್ಯಾರಂಟಿ ಕಾರ್ಯಕ್ರಮ, ಬಡವರು ಉದ್ಧಾರ ಮಾಡೋದು. ನನ್ನ ತಾಯಂದ್ರಿಗೆ ಯಾಕೆ ಹೇಳ್ತೀನಿ ಅಂದ್ರೆ, ನಿಮಗೆ 2,000 ರೂಪಾಯಿ ಏನು ಬರ್ತಾ ಇದೆ, ಇವ್ರ ಮನೆಯಿಂದ ತಂದು ಕೊಡ್ತಾ ಇಲ್ಲ, ನಿಮ್ಮ ಮನೆ ದುಡ್ಡೇ ಇದು. ಈ ಕಾರ್ಯಕ್ರಮ ಕೊಡ್ಲಿಕ್ಕೆ 1,05,000 ಕೋಟಿ ಸಾಲ ಮಾಡಿದ್ದಾರೆ ಈ ವರ್ಷ. 1,05,000 ಕೋಟಿ.